ಬಾಗಲಕೋಟೆಗೆ ಪರಮಾಪ್ತನ ಕ್ಷೇತ್ರವೇ ಕಗ್ಗಂಟಾಗಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಬಿಕ್ಕಟ್ಟಿದು. ಕ್ಷೇತ್ರದ ಟಿಕೆಟ್ ಸಮಸ್ಯೆ ಬಗೆಹರಿಸೋದಕ್ಕೆ ಸಿಎಂ ಶತಪ್ರಯತ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮೇಟಿ ಕುಟುಂಬದೊಂದಿಗೆ ಸ್ವತಃ ಸಿಎಂ ಸಭೆ ನಡೆಸಿ ಒಮ್ಮತದಿಂದ ಇರೋದಕ್ಕೆ ಸೂಚನೆ ಕೊಟ್ಟರು. ಬಿಕ್ಕಟ್ಟು ಹಾಗೆ ಇದೆ. ದಿವಂಗತ HY ಮೇಟಿ ಮಕ್ಕಳಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ ಮಧ್ಯೆ ತೀವ್ರ ಪೈಪೋಟಿ ಇದೆ. ಯಾರಿಗೆ ಟಿಕೆಟ್ ಕೊಟ್ಟರು ಒಮ್ಮತದಿಂದ ಇರೋ ಬಗ್ಗೆ ಸಹೋದರರು ನಿರ್ಧಾರ ಮಾಡಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಕೊಟ್ರೆ ಮಹಾದೇವಿ ಬಂಡಾಯದ ಸುಳಿವನ್ನ ಕೊಟ್ಟಿದ್ದಾರೆ. ಮೇಟಿ ಮಗಳಾದಂತಹ ಮಹಾದೇವಿ ಬಂಡಾಯ ಸುಳಿವನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಕೊಟ್ರೆ ಬಂಡಾಯ ಅಂತ ಮಹಾದೇವಿ ಹೇಳಿರೋದು. ಮಹಾದೇವಿ ಬಂಡಾಯವಾಗಿ ನಿಂತ್ರೆ ಬಿಜೆಪಿಗೆ ಲಾಭ ಅನ್ನೋ ಆತಂಕ ಈಗ ಶುರುವಾಗಿದೆ. ಪಕ್ಷದಲ್ಲಿ ನಮ್ಮ ಬ್ರದರ್ಗೆ ಯಾರಿಗಾರು ಸಿಕ್ಕರೂ, ನಮ್ಮ ದೊಡ್ಡಣ್ಣಗೆ ಸಿಕ್ಕರೆ ನಾವು ಇದು ಬಂಡಾಯ ನಿಲ್ಲಬೇಕಂತ ನಮ್ಮ ಅಭಿಮಾನಿಗಳು ಹೇಳ್ಯಾರ. ಆದ್ರೆ ನಮ್ಮ ಸಣ್ಣನ ಕೇಳಿದ್ರೆ ವಿಚಾರ ಮಾಡ್ತೀವಿ. ಅವ್ರಿಗೆ ಉಮೇಶ್ ಅಣ್ಣವ್ರಿಗೆ ಕೇಳಿ ಅವ್ರಿಗೆ ಕೊಡ್ತೀವಿ ಅಂದ್ರೆ ನಾವು ಎಲ್ಲರೂ ಡಿಸೈಡ್ ಮಾಡಿ ಅವನಿಗೆ ಎಲ್ಲ ಹೇಳಿಬಿಟ್ಟು ಅವನಿಗೆ ಮಾಡ್ತೀವಿ. ಒಂದು ಮಲ್ಲಿಕಾರ್ಜುನ ಅವ್ರಿಗೆ ಕೊಡೋದು ಫಿಕ್ಸ್ ಆದರೆ ಏನು ಮಾಡ್ತೀವಿ? ಒಂದು ವೇಳೆ ಮಲ್ಲಿಕಾರ್ಜುನ ಅವ್ರಿಗೆ ಸಿಕ್ಕರೆ ಅವರಿಗೆ ಕಾಂಗ್ರೆಸ್ ಬೀಳೋದಂತೂ ಖಚಿತ, ಅದೇನು ಎರಡು ಮಾತಿಲ್ಲ. ಆದರೆ ನಾನು ಬಂಡಾಯ ನಿಲ್ಲೋದು ಖಚಿತ. ಉಮೇಶ್ ಅವ್ರಿಗೆ ಕೊಡೋದಾದ್ರೆ ಉಮೇಶಿಗೆ ಕೊಡೋದಾದ್ರೆ ನಾವು ನಮ್ಮ ಅಭಿಮಾನಿಗಳೆಲ್ಲ ಮಾತಾಡಿಬಿಟ್ಟು ಅವನಿಗೆ ಮನವೊಲಿಸಿ ಅವನಿಗೆಲ್ಲ ನಾವು ಹೇಳ್ತೀವಿ, ಇನ್ನೊಬ್ಬರ ಹಸ್ತಕ್ಷೇಪದಾಗ ನೀ ಅಧಿಕಾರ ನಡೆಸಬೇಡ, ನಿಂದೇ ಆದ ಒಂದು ಸ್ವಂತ ಅಧಿಕಾರ ನಡೆಸ್ತೀನಿ ಅಂದ್ರೆ ಮಾತ್ರ ನಿನಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಮಾತು ತಗೊಂಡು ನಾವು ಅವನಿಗೆ ಸಪೋರ್ಟ್ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.